ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಾನು ಫಸ್ಟ್ ಎಲ್ಲಿಂದ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿ ಬಂದು ನಾನು ಇವತ್ತು ಅಂದರೆ ನಮ್ಮ ತೆಂಗಿನಹುಂಡಿ ಬೀಚ್ ಬಂದು ಇಲ್ಲಿ ನೋಡಿ. ತೆಂಗಿನಹುಂಡಿ ಬೀಚ್ ಒಂಥರ ಪೀಸ್ ಉಂಟು, ಯಾಕಂದರೆ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದು ನೋಡಿ. ಆ ಕಡೆನೂ ಸೇತುವೆ ಉಂಟು, ಅಂದರೆ ಸೀವಾಕು, ಈ ಕಡೆನೂ ಸೀವಾಕು. ಆ ಕಡೆ ಅಳವೆ ಕೊಡಿನಾ, ಅಲ್ಲಿದೆ ನೋಡಿ ಅಳವೆ ಕೊಡಿ ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಉಂಟು, ಅದು ಅಳವೆ ಕೊಡಿ ದೇವಸ್ಥಾನ. ಇದು ನಮ್ಮದು ತೆಂಗಿನಹುಂಡಿ ಬೀಚ್. ಸೊ ಈಗ ಮಳೆಗಾಲದಾಗೆ ಅಂತಂದರೆ ಇಲ್ಲಿ ಮೀನೆಲ್ಲ ಹಿಡಿತಿರ್ತಾರೆ ನೋಡಿ, ತೋರಿಸ್ದಾಗ ಮೀನು ಹಿಡಿತೀವಿ. ಇಲ್ಲಿಂದ ಅಲ್ಲಿ ತನಕ ಮೀನು ಹಿಡಿತೇವ್ರೆ. ಅವ್ರ ಹತ್ರ ಹೋಗುವ, ಅಲ್ಲಿ ಹೋಗೋಕ್ಕಿಂತ ಮೊದಲೇ ಸ್ವಲ್ಪ ಕಣ್ಕೊಂಬಿಟ್ಟು ಎಷ್ಟು ಮೀನು ಹಿಡಿದಾರೆ ಅಂತ. ಇಲ್ಲಾಂದರೆ ಹೋಗ್ಕೊಂಡು ಬೇಯಿಸ್ಕೊಂಬಿಟ್ಟಿವ್ರಿಗೆ. ಆ ಕಡೆ ಎಲ್ಲ ಬೋಟ್ ರೆಡಿ ಮಾಡ್ತಾರೆ ನೋಡಿ, ಬೋಟ್ ರೆಡಿ ಮಾಡ್ತೇವ್ರೆ ಅಲ್ಲಿ. ಅಲ್ಲೂ ಹೋಗುವ ಆ ಕಡೆಗೆ, ಫಸ್ಟ್ ಇಲ್ಲೊಂದು ರೌಂಡ್ ಹೋಗ್ಬಾರ್ದು. ಇವತ್ತು ಬಿಸಿಲು ಮಾತ್ರ ಹೆವಿ ಉಂಟು. ಮಳೆಗಾಲ ಅನ್ಸೋದಿಲ್ಲ, ಯಾಕಂದರೆ ಮಳೆನೇ ಬಬ್ದಿಲ್ಲಪ್ಪ. ರಾತ್ರಿ ಮೇಲೆ ಬಗ್ಬಗಿಲಿ ಮಳೆ ಬರ್ತದೆ, ಮಳೆನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾವ ನಮೂನಿ ತಿಂಗಳು ಜೂನ್ ಮುಗಿದು ಬಂತು ನೋಡಿ. ಹಿಡಿತಾರೆ ಮೀನು ಹಿಡೋಕ್ಕೆಲ್ಲ ಪೇಷನ್ಸ್ ಬೇಕು. ಆ ಪೇಷನ್ಸ್ ನಮ್ಮ ಹತ್ರ ಇಲ್ಲ ಅಂತೀನಿ ನಮ್ಮ ಪ್ರಕಾರ. ಕನ್ನ ಅಂದರೆ ಕನ್ನ ಪೇಷನ್ಸ್ ಬೇಕಂದ್ರೆ ಸಿಕ್ಕುದೇ ಇಲ್ಲ ಮೀನು. ಒಂದು ವರ್ಷದಿಂದೆಲ್ಲ ಮೀನು ಹಿಡಿದು ಬಂದಿದೆ ಒಂದೊಂದ್ಸಲಿ, ಅದು ನಮ್ಮ ಮೀನು ಸಿಕ್ಕಲಾಗಿತ್ತು. ನಾವು ಅರ್ಧ ತಾಸು ವೇಟ್ ಮಾಡೋದು, ಬಿಡಾಗಿ ಹೋಗೋದು. ಮೀನು ಸಿಗಲಿಲ್ಲ ಹೋಯ್ತು ಅಂದ್ಕೊಂಡು ಹಾತೀರಿ ಬಟ್ ಇವರೆಲ್ಲ ಹೆವಿ ಪೇಷನ್ಸ್ ಇದೆ. ಮತ್ತು ಅದೇ ನಮ್ಮ ಜನ ಅಲ್ಲ, ಅವರು ಮುಸ್ಲಿಮ್ಸ್ ಇರ್ಬೇಕು. ಅಲ್ಲೊಬ್ರು ಮೊಗೇರು ಅವ್ರನ್ನ ಮಾಡೋಣ, ಇವರೆಲ್ಲ ಮುಸ್ಲಿಮ್ಸೇ. ಓವರ್ ಹಿಡಿತಾರೆ ಒಂದೊಂದು ಪ್ಲೇಸ್. ಮತ್ತು ಎಲ್ಲ ಒಟ್ಟಿಗೆ ಇದ್ದರೂ ಸಿಕ್ಕುವುದಿಲ್ಲ, ಅವು ಬೇರೆ ಬೇರೆನೇ ಇರ್ಬೇಕು, ದೂರ ದೂರ ಇರ್ಬೇಕು. ದೂರ ಇದ್ದರೆ ಮಾತ್ರ ಮೀನು ಸಿಕ್ತು. ಅವರೆಲ್ಲ ಎಂಥ ಫುಡ್ ಹಾಕ್ತಾರೆ. ನಾವೆಲ್ಲ ಮೊದಲು ಈ ಹಂಸ ಬರ್ತದೆ, ಹಂಸ ಗೊತ್ತಾ, ಇದು ನೀರಲ್ಲಿ ಬೆಳೀತದಲ್ಲ, ಆ ಹಂಸ ಹಾಕ್ತೀರಾ. ಇವರೆಲ್ಲ ಎಂತ ಹಾಕ್ತಾರೆ ಅಂತ ಗೊತ್ತಿಲ್ಲ. ಆದರೂ ಮೀನು ಹಿಡಿದು ಒಂಥರ ಖುಷಿ ಆಗ್ತದೆ. ಅಂದರೆ ಫ್ರೆಂಡ್ಸ್ ಎಲ್ಲ ಬರೋಕೆ, ಒಬ್ಬರೇ ಬಂದರೆ ಬೋರ್. ಅದು ಅಪ್ಪ ಅದ್ರಟ್ಟು ಕರ್ಮಕಾಂಡದ ಬೋರಿಂಗ್ ಯಾವುದಿಲ್ಲ. ಒಬ್ಬರೇ ಬಂದರೆ ಬಿಸಿಲೂರಾಗೆ ಒಣಿತಿರ್ಬೇಕಾ, ಸಾಯ್ಬೇಕು, ಬಿಸಿಲಾಗೆ ಸಾಯ್ಬೇಕಾ. ಅದಕ್ಕೆ ನಾವು ಒಬ್ಬರೇ ಬರೋದಿಲ್ಲ. ಆಗಿದೆ ನಾವು ಒಂದು 3-4 ಜನ ಬರ್ತೀರ ಫ್ರೆಂಡ್ಸ್ ಎಲ್ಲ. ಈಗೆಲ್ಲ ಎತ್ತಲ ಬದಿಗೆ ಅವ್ರೇನವ್ರು ಅವರಲ್ಲಿ ದೋಣಿ ಹಿಡಿತವ್ರೆ ಮರಿಗೆ, ಅಲ್ಲವ್ರು ಹಿಡಿತಾರೆ ನೋಡಿ. ಅದು ಆಚೆ ಬದಿಗೆ ಅಳವೆ ಕೊಡಿ ಇದು ಬಂದರು, ಈ ತೆಂಗಿನಹುಂಡಿ ಬಂದರು. ಇದೆಂತ ಬೋಟೆಲ್ಲ ನಡೆಯೋದಿಲ್ಲ ಇರ್ಬೇಕು, ಆಚೆ ಬದಿಗೆ ಹಾಕಿರ್ಬೇಕು ಮೋಸ್ಟ್ಲಿ. ಈಗೆಲ್ಲ ಮಳೆಗಾಲಲ್ಲ, ಯಾರು ಬೋಟ್ ತಗ ಯಾರು ಹೋಗೋದಿಲ್ಲ, ಅದಕ್ಕೆಲ್ಲ ಸೈಡ್ ಹಾಕಿಟ್ಟಾರೆ. ಒಂದ್ಸಲಿ ಬೋಟಾಗಿ ಹೋಗ್ಬೇಕಂದ್ರೆ ಆಸೆ. ಬೋಟಾಗಿ ನಾವು ನೇತ್ರಾಣಿ ಗುಡ್ಡ ಎಲ್ಲ ಹೋಗಿದ್ದೀನಿ, ಬಟ್ ಬೋಟಾಗಿ ಒಂದ್ಸಲಿ ಫಿಶರ್ಮ್ಯಾನ್ಸ್ ಜೊತೆಗೆಲ್ಲ ಹೋಗ್ಬೇಕಂದ್ರೆ ಆಸೆ. ಹೋಗುವ ಅಂತ ಒಂದ್ಸಲಿ ವಿಡಿಯೋ ಮಾಡುವ, ಟ್ರೈ ಮಾಡುವ. ಆತ ಎಲ್ಲ ಅಂತ ಕೇಳಿ ನೋಡೋದು. ಅಂದರೆ ಹಾಗೆಲ್ಲ ಹೋಗಿ ಕೊಡೋದಿಲ್ಲ ಇರ್ಬೇಕು ಅವರು ಎಲ್ಲರಿಗೂ. ಅದೊಂದು ಸಲ ನೋಡುವ ಎಂತ ಅಂತಾರಂತೆ. ಅಲ್ಲಿ ನೋಡಿ, ಅಲ್ಲಿ ಕಾಕಿ ಗುಡ್ಡ ಉಂಟು, ಕಾಕಿ ಗುಡ್ಡ ಕಾಣಿಸ್ತದೆ, ಅದು ಕಾಕಿ ಗುಡ್ಡ. ಅಲ್ಲಿ ಇನ್ನೂ ಯಾರು ಹೋಗಿಲ್ಲ, ಬಟ್ ನೇತ್ರಾಣಿಗೆ ಹೋಗ್ತಾ ಇರ್ತಾರೆ ವರ್ಷ. ಯಾಕಂದರೆ ಅಲ್ಲಿ ದೇವಸ್ಥಾನ ಎಲ್ಲ ಉಂಟು. ದೇವಸ್ಥಾನ ವರ್ಷ ಪೂಜೆ ಮಾಡ್ತಾರೆ. ಅದಕ್ಕೆ ಇವರು ಬೋಟರ್ಸ್ ಎಲ್ಲ, ಫಿಶರ್ಮ್ಯಾನ್ಸ್ ಎಲ್ಲ, ಅದಕ್ಕೆ ನಮ್ಮನ್ನು ಕರ್ಕೊಯ್ತಾರೆ. ಅಂದರೆ ವರ್ಷಗೊಂದ್ಸಲಿ ಫ್ರೀಯಾಗಿ ಎಲ್ಲರೂ ಒಂದು 25 ಬೋಟ್ ಆಗ್ತದೆ, ಎಲ್ಲರೂ ಕರ್ಕೊಯ್ತಾರೆ. ನಾವು ಹೋಗಿ ನಾವು ಒಂದು 3-4 ಸತಿ ಹೋಗಾರೆ. ನಾವು ಸಣ್ಣಕ್ಕಿಂದನೇ ಹೋಗ್ತಿದ್ರು. ಇಲ್ಲೆಲ್ಲ ಎಲ್ಲವೂ ಇಲ್ಲ ಇರ್ಬೇಕು ಯಾರು, ಅವರು ಈ ನಾರ್ಮಲ್ ಮರಿ ಎಲ್ಲ ಹೋಗೋರು ಮಾತ್ರ ಹೋಗ್ತಿರ್ತಾರೆ ಅಲ್ಲಿ. ಆದರೆ ಇದು ಮಳೆಗಾಲ ಅನಿಸೋದಿಲ್ಲ, ಯಾಕಂದ್ರೆ ನೀರೇ ಇಲ್ಲ ನೋಡಿ. ನೀರು ಒಂದು ಹನಿ ನೀರಿಲ್ಲ ಅಲ್ಲಿ, ಅಂದರೆ ನೀರೇ ಇಲ್ಲ ಸಮುದ್ರದಲ್ಲಿ. ಮಳೆಗಾಲ ಹೆಂಗಿರ್ತದೆ ಈ ಜೂನ್ ಟೈಮಾಗಂತೂ ಇತ್ಲಾಗ ಬರೋದಲ್ಲ. ಆಗಿತ್ತು ಫುಲ್ ಮಳೆ ಬರ್ತಿರ್ತದೆ. ಈಗ ಕಂಡ್ರೆ ಬಿಸಿಲು ಒಣಿತೇವ್ರು ಬಿಸಿಲಾಗೆಲ್ಲರು. ಎಲ್ಲರಿಗೂ ಹೋಗ್ಬೇಕಣ್ಣ, ಎಲ್ಲರಿಗೆ ಅಲ್ಲಿ ತನಕ ಹೋಗ್ಬೇಕು. ಈಗ ಹಿಡಿತೇವ್ರಿ भाई कुछ मिला है? ನೋಡು ಹಿಡ್ದಾರಂತೆ, ತೋರಿಸ್ತೆ. कौन सा मछली मिला भाई? है इसका नाम क्या है? बरगी। बरगी बोलते हैं। हाँ। बड़ा है ना, 2 ही है? क्या डालते हो उसमें? वो ये वाला ग्रीन, क्या ये वाला? हाँ, ऐसे ही आता है ना. हम भी वही डालते थे पहले, हम अभी पकड़ते नहीं. हाँ, यही से लोकल से ही हूँ, ये बड़कड़ी. आपका नाम? सलमान. अच्छा,
सुबह से आए हो? वो बेचते हो कि बेचने के? कितना केजी होता है वो? 2 पीस 1 किलो होता है, 3 पीस 1 किलो होता है। रेट है उसमें? हाँ, रेट में तो 400 रुपये। अच्छा, ಎರಡು ಮೀನು ಹಿಡಿದಾರೆ, ಬರ್ಗಿ ಮೀನು ಅವರು. 200 ಅಂದರೆ 350-400 ರೂಪಾಯಿ ರೇಟ್ ಅಂದ್ರೆ ಸಾಕಲ್ಲ. ಅಂದರೆ ಒಂದಿನ ಸಂಬಳ ಆಯ್ತು, 2 ಮೀನು ಹಿಡ್ದಾರೆ 700-800 ರೂಪಾಯಿ ಹತ್ತತ್ರ ಆಯ್ತಾ, ಸಾಕು ಅವ್ರಿಗೆ. ಬಿಸಿಲಾಗಿದ್ರು ಯಾವ ಬಿಸ್ನೆಸ್ ಮ್ಯಾನ್ ದುಡಿತಾನೆ ಹೇಳಿ 2 ಮೀನಿಗೆ? 2-3 kg ಇರ್ತಂತೆ 2 ಮೀನು. ಮತ್ತು ಹಿಡಿತಾರೆ ಅವರು ಸಂಜೆ ತನಕ, ಮಧ್ಯಾಹ್ನ ತನಕ ಹಿಡಿತಾ ಇರ್ತಾರೆ. ಮಧ್ಯಾಹ್ನ ತನಕ ನೀರು ಬತ್ತಿ ಇರ್ತದಲ್ಲ, ಅದಕ್ಕೆ ಹಿಡಿತಾ ಇರ್ತಾರೆ. ಆದರೂ ಒಳ್ಳೆಯೇ ಮೀನು ಹಿಡಿದು ಇವರು ಹಿಡಿತಾರೆ ಕಣೆ. ಯಾಕೆ ತಲೆ ಮೀನು ಟೊಪ್ಪಿ ಎಲ್ಲ ಹಾಕೊಂಡ್ರೆ ಎಂತ ಸಿಕ್ಲಿಲ್ಲ ಇರ್ಬೇಕು ಪಾಪ. ಇವ್ರ ಹತ್ರ ಕೇಮ್ಕೋ ಹೆದರಿಕೆ, ಅವ್ರ ಹತ್ರ ಮಾತಾಡ್ದಂಗೆ ಇವ್ರ ಹತ್ರ ಮಾತಾಡೋಕೆ ಹೋದಿಲ್ಲ. ಯಾಕಂದರೆ ಬೇಯ್ದ್ರು ಅಂದರೆ ಕಾಕ ಸಾಕಾಗಿರ್ತದೆ, ಮೀನಂತ ಸಿಕ್ಕಿರೋದಿಲ್ವಾ. ವಾಪಸ್ ಅಲ್ಲಿ ತನಕ ಹೋಗಿ ವಾಪಸ್ ಪಾಪ ಅವಾಗ ಕೇಂಬ ಅವ್ರಿಗೆ ಅಂತ ಸಿಕ್ಕದೇ ಇಲ್ಲ ಅಂತ. ಈಗೆಲ್ಲ ಸಿಗ್ತದೆ, ಎಂತಕ್ಕ ನೀರು ಜಾಸ್ತಿ ಇಲ್ವಾ, ಸ್ವಲ್ಪ ಉಂಟು. ಅಂದರೆ ಮೊದಲಿನ ಮನೆ ನೀರು ಬರ್ತಾನೆ ಇಲ್ಲ ನೋಡಿ, ಎಷ್ಟು ಕಮ್ಮಿ ಆದ ನೀರು. ಮೊದಲ ಈ ಕಲ್ ತನಕ ಬರ್ತಿತ್ತು ಮ್ಯಾಲ್ಗಡೆ, ಈಗಡೆಲ್ಲ ಬರೋದಲ್ಲ, ಹೀಗೆ ನೀರು ಹೊಡಿತಾ ಇರ್ತಿತ್ತು. ಅಲ್ಲೆಲ್ಲ ಹೊಡಿತಾ ಉಂಟು, ಆ ಥರ ಹೊಡಿತು. ತೋರಿಸ್ತೆ ನಿಮ್ಗೆ ಅಲ್ಲೋಗಿ. ಇಲ್ಲಿ ತನಕ ಫುಲ್ ನೀರು ಇರ್ತಿತ್ತು, ಕಸ ನೋಡಿ. ಬಿಸಿಲು ಮಾತ್ರ ಹೆವಿ ಅದು. ಅಲ್ಲಿ ತನಕ ಹೋಗಪ್ಪರಿ ಕೆಪ್ ತಿರುಗೋಯ್ತವ ನನ್ನ ಪ್ರಕಾರ. ಮೀನು ಹಿಡ್ಕೊ ಒಳ್ಳೆ ಪೇಷನ್ಸ್ ಬೇಕು, ನಮಗೆಲ್ಲ ಅಷ್ಟೇ ಪೇಷನ್ಸ್ ಇಲ್ಲ. ಆದರೆ ಅದಕ್ಕೆ ಪೇಷನ್ಸಿಂದ ಕಾದರೆ ಒಳ್ಳೆ ಪ್ರತಿಫಲ ಸಿಗ್ತದೆ, ಅದು ಮಾತ್ರ ಹೌದು. ಅದೇ ಕಾಕಿಗುಡ್ಡ ನೇತ್ರಾಣಿಯಲ್ಲಿ ಕಾಣಿಸ್ತದೆ, ಬಟ್ ನಿಮಗೆ ಮೊಬೈಲಲ್ಲಿ ಕಾಣಿಸಿಲ್ಲ ಅನಿಸ್ತದೆ. 25 ಕಿಲೋಮೀಟರ್ ಹತ್ರ ಉಂಟು, ಅದಕ್ಕೆ ನಿಮಗೆ ಕಾಣಿಸಿಲ್ಲ. ಇದು ಕಾಕಿಗುಡ್ಡ ಒಂದು ಕಾಣಿಸ್ತದೆ, ಅದೆಲ್ಲ ಗೊತ್ತಿಲ್ಲ ಯಾವುದೇನು. ಆ ಗುಡ್ಡಗೆಲ್ಲ ಹೆಸರೇ ಇಲ್ಲ. ಅದು ಕಣ್ಣಿ ಮುರುಡೇಶ್ವರ ಅಂತ ಉಂಟು, ಮುರುಡೇಶ್ವರ. ಆ ಕಡೆ ದಳವಿ ಕೊಡಿ, ಈ ಕಡೆ ತೆಂಗಿನಗುಂಡಿ ನೋಡಿ, ಮಿಡ್ಲು ನದಿ. ಇದು ವೆಂಕಟಾಪುರ ನದಿ ಅಂತಾರೆ, ಇದು ಸಮುದ್ರ. ಅಲ್ಲಿ ಕನೆಕ್ಟ್ ಆಗೋದು ವೆಂಕಟಾಪುರ ನದಿ ಕನೆಕ್ಟ್ ಆಯ್ತದೆ. ಅದು ಅವ್ರ ಹತ್ರ ಹೋಗಿ ಕೇಳೋಕ್ಕೂ ಹೆದರಿಕೆ ಆಯ್ತದೆ, ಯಾಕಂದ್ರೆ ಅವ್ರು ಇಲ್ಲಿಂದ ಹಿಡಿದುಕೊಂಡು ಸಿಕ್ಕಿಲ್ಲ ಅಂದ್ಕೊಂಡು ಅಲ್ಲಿ ಹೋಗಿರ್ತಾರೆ. ಈಗ ಅಲ್ಲಿ ಹೋಗಿ ಮತ್ತೆ ಅವ್ರ ಹತ್ರ ಕೇಳ್ರೆ ಮತ್ತೆ ಬೇಯ್ಗಿದ್ರೆ ಬಾಗಿಲು ರಗ್ಲಿ ಆಗ್ತದೆ. ಎಂತ ಇಲ್ಲ, ಬೈದರೆ ಬಯಸ್ಕೊಬಾರ್ದು ಅಷ್ಟೇ, ಅದೆಂತ ಮಾಡೋಕಾಯ್ತು. ಆಚೆ ಬದಿ ಯಾರಿಲ್ಲ ಕಣೆ, ಯಾಕಂದ್ರೆ ಆಚೆ ಬದಿ ಮೀನು ಇಲ್ಲೇ ಇರ್ಬೇಕು, ಒಬ್ಬೊಬ್ಬರು ಇಲ್ಲ ಅಲ್ಲಿ ನೋಡಿ. ಅಲ್ಲೊಂದು ಸ್ವಲ್ಪ ಜನ ಅವ್ರೆ, ಮತ್ತಿಲ್ಲ ಅಲ್ಲಿ. ಈ ಕಡೆ ಸುಮಾರು ಜನ ಹಿಡಿತಾರೆ, ಲೋಕಲ್ಸು ಮುಸ್ಲಿಮ್ಸು ಎಲ್ಲ ಹಿಡಿತೈತೆ. ನಾವೊಂದಿನ ಬರುವ ಮೀನು ಹಿಡಿವ, ಮೀನು ಹಿಡೋಕೆ ಅಂತ ಬರುವ. ಹೇಳ್ತೆ ಹುಡುಗರ ಹತ್ರ, ಯಾರ ಹತ್ರ ಪತ್ರಿಕೆಂಡ್ರೆ ಬಂದರೆ ಮೀನು ಹಿಡೋಕೆ ಬಂದುಬಿಡುವ. ಇಲ್ಲಾಂದರೆ ಹೀಗೆ ವಿಡಿಯೋ ಮಾಡ್ಕೊಂಡಿರೋದೆ. ಆದರೂ ಆ ಗುಡ್ಡ ಮೇಲೆ ಹೋಗ್ಬೇಕು ಒಂದ್ಸಲ ನೋಡಿ. ಗ್ರೀನರಿ ಆಗ ಎಂತ ಅದೇನು ಆ ಗುಡ್ಡನ. ಕಾಕಿಗುಡ್ಡಗೆಲ್ಲ ಯಾರು ಹೋಗೋದಿಲ್ಲ ಇರ್ಬೇಕು. ನಾನಂತೂ ಹೋಗಿಲ್ಲ ಇನ್ನು, ಅಂದರೆ ಯಾರು ಕರ್ಕೊ ಹೋಗೋದಿಲ್ಲ. ನೇತ್ರಾಣಿ ಒಂದು ಕರ್ಕೊಯ್ತಾರೆ ಬೋಟ್ನಾಗ ಫ್ರೀ, ಹೋಗ್ಬೋದು. ವರ್ಷಗೊಂದ್ಸಲ ಕರ್ಕೊಯ್ತಾರೆ. ಅಂದರೆ ಎಲ್ಲರೂ ಬರ್ತಾರೆ, ಯಾವ ಕಾಸ್ಟ್ ಗೀಸ್ಟ್ ಎಂಥ ಮ್ಯಾಟರ್ಸ್ ಆಗೋದಿಲ್ಲ. ಅಂದರೆ ಅಲ್ಲಿ 3 ಥರ ದೇವರು ಉಂಟು, ಹಿಂದೂ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ 3 ದೇವಸ್ಥಾನ ಉಂಟು. ಸೊ ಅದಕ್ಕೆ 3 ಇವರು ಬರ್ತಾರೆ, ಎಲ್ಲ ರಿಲಿಜನ್ನವರು ಬರ್ತಾರೆ, ಏನು ತೊಂದರೆ ಇಲ್ಲ. ಅಂದರೆ ಹೋಗಿ ಒಳ್ಳೆ ಎಂಜಾಯ್ ಮಾಡ್ಕೊಂಡು. ಅಂದರೆ ಟ್ರೆಕ್ಕಿಂಗ್ ಮಾತ್ರ ಹೆವಿ ಉಂಟು, ಗುಡ್ಡ ಎಲ್ಲ ಹತ್ಬೇಕಾ ಮತ್ತೆ ಹಿಡಿತ ಕೇಳುವವರು ಅದ ಇದರ ಸಿಗ್ತ. इधर सीखता ना भाई, कुछ मिला नहीं? ले अंतिल ಇಷ್ಟೇ, ಇಲ್ಲೇ ಹತ್ತಿರ ಬಂದು. ಇಲ್ಲಿಂದ ಒಳ್ಳೆ ಕ್ಲಿಯರ್ ಕಾಣ್ತಾ ಕಣ ಮುರುಡೇಶ್ವರ, ಅಲ್ಲಿ ಕಾಣಿಸ್ತಾ ಉಂಟು ನೋಡಿ ಕಣ್.
ಮೊಬೈಲ್ ಹಿಂಗೆ ಹಿಡ್ಕೊಂಬ ಹೆದರಿಕೆ ಆಯ್ತದ, ಎಲ್ಲಿ ಬಿದ್ದಿದ್ದು ಹೊರ ಯಾರು ಬೇಕು. ಆಯ್ತು ಇಷ್ಟೇ, ಇದೇ ಬೀಚು, ಇದೇ ಸೀವಾಕು. ಒಂದು ಹತ್ತತ್ರ ಒಂದೂವರೆ ಕಿಲೋಮೀಟ್ರ್ ಉಂಟೇನು, ಒಂದೂವರೆ ಕಿಲೋಮೀಟ್ರ್, ನಮಗೆ ಗೊತ್ತಿಲ್ಲ ನೋಡಿ ಅಲ್ಲಿ ತನಕ ಗೊತ್ತಿಲ್ಲ ಸರಿ. ಗಣಿ ಇದೇ ವ್ಯೂ ಪಾಯಿಂಟ್. ನಾನು ಹತ್ತು ಕಡೆ ತೋರಿಸ್ತೀನಿ. ಇಲ್ಲೆಲ್ಲ ಗಾಳ ಹಾಕೋ ಬರ್ತೀರಿ ನಾವು, ಇಲ್ಲೆಲ್ಲ ಜಳ್ಳಿ ಹಿಡಿತೀರಿ ನಾವು. ಆ್ಯಕ್ಚುಲಿ ಗಾಳ ಹಾಕನ್ಕಿಂತ ಜಳ್ಳಿ ಹಿಡಿದು ಜಾಸ್ತಿ. ಅಲ್ಲೇ ನಿಂತ್ಕೊಂಡಿದ್ನ ನೀನು ಚೆಕ್ ಮಾಡ್ತಿದ್ದೆ ವೀಡಿಯೋ ಹೆಂಗೆ ಬಂತಂತೆ. ಕಂಡ್ರೆ ಗಾನ ದೊಡ್ಕೆ ಬಂದದ ನೀರು, ಅದಕ್ಕೆ ಭತ್ತ ಕಂಡಿತ್ಲ ಬದಿ. ಸುಮ್ಮನೆ ರಿಸ್ಕ್ ಎಲ್ಲ ತಗೊಂಬಕಾಗೋ ಆಯ್ತಾ. रिस्क है तो इसके पर उतना भी रिस्क नहीं है, रिस्क में. ಅವ್ರಿಗೆ ಆಚೆ ಬದಿ ಸಿಕ್ಕಲಿಲ್ಲ ಇರ್ಬೇಕು, ಇದಕ್ಕೆ ಈಚೆ ಬದಿ ಬಂದಿರಿ ಕಣ್ ಮಾರಾಯ. ಇದು ಗಡ 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 ಅಲ್ಲುತ್ತದೆ ಇಲ್ಲಿ ಕಣ್. ಶೇಕ್ ಶೇಕ್ ಆಯ್ತಾ, ಶೇಕ್ 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 ಎಲ್ಲಾರ ಬಗ್ಗಿಲ್ಲ ಹೆದರಿಕೆ ಆಯ್ತು. ಕೊಟ್ಟಿಗಿಟ್ಟು ಆಯ್ತಂದ್ರೆ ಗಾಡಿಗೆ ನಮ್ಮದು ಬೊಜ್ಜನೆ ತಾಕಂಬಕ್ಕೂ ಕೂಡ ನನಗೆ ಮತ್ತೊಂದು ಬೆಕ್ಕನ್ನು ಕರ್ಕೊಂಡೇ ಬಂದಿರಬೇಕು ಇವರು. ಅಪ್ಪ ಬಿಸಿಲು, ಕ್ಯಾಪ್ ಉತ್ತರಲಿಲ್ಲ ನಾನು ಇವತ್ತು. ಹೆಲ್ಮೆಟರು ಹಾಕೋ ಬಂದು ದೇವ್ರೆ, ಹೆಲ್ಮೆಟ್ ಇಲ್ಲ, ಕ್ಯಾಪ್ ಇಲ್ಲ, ಎಂತೆಲ್ಲ ಹಾಗೆ ಬಂದು ಬಿಸಿಲು ರೀ. ಇದೊಂದು ಯಾವ ಲೆಕ್ಕದ ಹಾಕೋ ಬಂದೇನು ಬಚ್ಚವ, ಇದು ಹಾಕೋ ಬಂದು ಇಲ್ಲ ರೀ. ಇಲ್ಲ ರೀ ಬಡಿತೆ ನೀರು, ಅಂದರೆ ಅಲ್ಲೇ ಬಂದು ಬಡ್ದಲ್ಲಿ ಇಲ್ಲ ರೀ ಬತ್ತೆ ಅದ್ಯಾ. ಬಟ್ ನೀರು ಜಾಸ್ತಿ ಇಲ್ಲ ಅಷ್ಟೇ, ನೀರು ಕಮ್ಮಿನೇ ಅದೇ ಸಲಿಗಿಂತ ಹೋಲಿಸಿದೆ. ಈ ಟೈಮ್ನಾಗ ಅದು ಅಂದರೆ ಜೂನ್ ಎಂಟಿಗೆಲ್ಲ ನೀರು ಫುಲ್ ಇರ್ತಿತ್ತು, ಮಳೆ ಇವತ್ತಿರ್ತಿದ್ದ ಗನ್ನಾಗೆ. ಬಟ್ ಈ ಸಲ ಮಳೆನೇ ಇಲ್ಲ ನೋಡಿ, ನೀರೇ ಇಲ್ಲ. ಎಂಥ ರೀಸನ್ ಅಂದು ಗೊತ್ತಿಲ್ಲ. ಶೇ ಒಂದಿನ ಸರಿ ಮಳೆ ಬರ್ತದೆ, ಮತ್ತೆ ಬರೋದೇ ಇಲ್ಲ ಮಳೆ, ಒಂದು ವಾರ ಆಗಿ ಬರೋದಿಲ್ಲ. ಹಂಗಾಗದು ಈಗ. ಮೊನ್ನೆ ಒಂದಿನ ಬಂದಿತ್ತು, 3-4 ದಿನ ಮಳೆನೇ ಇಲ್ಲ. ಎಂಥ ಮಳೆಗಾಲ. ಗೆದ್ದಿ ನೀಟೆಲ್ಲ ಸ್ಟಾರ್ಟ್ ಆಗೋದು, ಬಟ್ ಎಂತ ಮಾಡೋದು, ಮಳೆಯೆಲ್ಲ ಬೇಕು ರೈತರಿಗೆಲ್ಲ, ಮಳೆಯೆಲ್ಲ ಬೇಕಲ್ಲ. ಗೆದ್ದೆ ಹುಡುಗಲ್ಲ ಅಂದರೆ ಸರಿಯಾಗಿ ಇದಾಗಬೇಕಲ್ಲ, ನೀರು ಕುಡಿಬೇಕಲ್ಲ ಎಲ್ಲ. ಬಟ್ ಹಂಗೆ ಅಂತ ಆಗಿಲ್ಲ ಈ ಸಲ. ಎಂಥ ಕತೆ ಏನಪ್ಪ. ಸಂಜೆ ಟೈಮಲ್ಲೆಲ್ಲ ಬರಬೇಕು ಬೀಚ್ ಸೈಡ್. ಇಲ್ಲೆಲ್ಲ ಈ ಬಿಸಿಲೂರಾಗೆಲ್ಲ ಬಂದರೆ ಎಂಥ ಫಾಯ್ದೆ ಇಲ್ಲ. ಸಂಜೆ ಟೈಮಾಗೆಲ್ಲ ಜನ ಫುಲ್ ಇರ್ತಾರೆ, ಇಲ್ಲಿ ಅಲ್ಲಿ ತನಕ ಇರ್ತಾರೆ. ಎಲ್ಲ ಒಂದೊಂದು ಲವ್ ಮಾಡ್ಕೊಂಡ್ರೆ ಕಣ ಮೀನು ಗಾಳಕ್ಕೆ ಬರೋಕೆ ಒಳ್ಳೆದು ನಾವು ಕಣಿ. ಫೋನ ಲವರ್ಗೆ ಫೋನ ಮಾತಾಡ್ತೀವಿ, ಮೀನಾಗ ಗಾಳಾಗ್ತೇವೆ ತೋರಿಸ್ತಾರೆ. ಹಾಗೆ ಕಟ್ಟೆ ಮಾಡ್ದೆ ಮರ ನಾನು. ಹ್ಞೂ ಇಷ್ಟೊಂದು ಫೋನ ಮಾತಾಡ್ತೀನಿ, ಫೋನ ಮಾತಾಡ್ತೀವಿ, ಗಾಳಾಗ್ತೀವಿ. ಟೈಮ್ ಪಾಸ್ ಆಯಿತು. ಫೋನ ಮಾತಾಡ್ದಂಗೆ ಆಯಿತು. ನಾ ಅವನಿಗೆ ಒಂದು ತಮ್ಮನಿಗೆ ಒಂದು ಫೋಟೋ ತಗೊಂಬಂದು ಮಾಡಿದ್ದೆ. ಅವ್ನು ಕಂಡ್ರೆ ಹೋಗೈತೆ ಇರ್ಬೇಕು, ಸಾಕಾಯ್ತವಲ್ಲ 600-700 ರೂಪಾಯಿ. ಅಂದರೆ 700-800 ರೂಪಾಯಿ ಅಂತ ಆಗೇ ಆಯ್ತು. ಯಾಕಂದರೆ ಒಂದು ಮೀನೇ ಈಗ ಒಂದಿಷ್ಟು ದೊಡ್ಡ ಇತ್ತು, 1 kg ಇತ್ತು, ಒಂದೂವರೆ kg ಇತ್ತೆ. 350-400 ರೂಪಾಯಿ ಅಂದರೆ ಆಯ್ತು, ಸಾಕು ಅನ್ಕೋ ಆದ್ನೇನು ಮನೆಗೆ. ಮತ್ತು ಬಿಸಿಲುಗಾನಾಗದೆ ಗಾಳಕ್ಕೆ ಆಗೋದಿಲ್ಲ ಇಲ್ಲಿ. ನಂಗೆ ಒಂದು ರೌಂಡ್ ಅಲ್ಲಿಂದ ಇಲ್ಲಿಗಡೆ ಹೋಗಿ ಬಂದರೆ ಸಾಕಮ್ಮ. ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಮಧ್ಯಾಹ್ನ ತನಕ ಇರ್ಬೇಕಂದ್ರೆ ಹೆಂಗಾಯ್ತು ಎಲ್ಲ ಮನ್ಸ್ರೆ ಅಲ್ಲ. ಇಲ್ಲಿ ಕಣಿ ಇವ್ರು ಕಣಿ ಬೋಟ್ ಮಾಡ್ತೀವಿ ಆ ಬಿಸಿಲೂರಾಗ. ಯಪ್ಪ ನಮಗೆ ಸಾಧ್ಯ ಇಲ್ಲ ಬಿಸಿಲೂರಾಗೆಲ್ಲ ಇರೋಕೆ. ಹೀಗೆ ತಲೆನೋವು ಬಂತು ನಂಗೆ, ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದೆ. ಇವ್ರ ಹತ್ರ ಒಂದು ಕೇಂಬ ಮೀನು ಅದೇಣ ಇಲ್ಲೇ. ಎಷ್ಟೊತ್ತಿಗೆ ಬಂದಿರಿ? ಈಗ ಬಂದ್ರೆ ಬರ್ತಿ ಇಳ್ದದೆ, ಮಳಿನೇ ಇಲ್ಲಲ್ಲ ಮಾರ್ರೆ ಸಾಯಿ. ನಿಮ್ಗೆ ಇಲ್ಲೇ ಆಯ್ತಾ? ಹೌದಾ? ಇಲ್ಲ ಅಂತ ಅವ್ರ ಹತ್ರ. ಬೋಟೆಲ್ಲ ಕಮ್ಮಿ ಆದ, ಆಚೆ ಬದಿ ಹಾಕಿರ್ಬೇಕು ಬೋಟಲ್ಲಿ ತಗ್ತೆ, ಹಂಗೆ ಇರ್ಬೇಕು. ಆ ಬಿಸಿಲೂರ ಕೆಲಸ ಮಾಡ್ತಾರ ನೋಡಿ.
ಕಮ್ಮಿ ಬಿಸಿಲು ಇರೋದಿಲ್ಲ ನಂಗೆ, ಇಲ್ಲಿಂದ ಬಿಸಿಲಾಗಿ ಹೊಡಿತದೆ. ಅಲ್ಲೆಲ್ಲ ಓಪನ್ ಅದ, ಇಲ್ಲೂ ಓಪನೇ, ಬಟ್ ಹಂಗಲ್ಲ ಬಿಸಿಲು ಅಲ್ಲೇ ಕೆಲಸ ಮಾಡ್ಕೊಂತಿರ್ಬೇಕು. ಎಷ್ಟು ಸುಸ್ತಾಗ್ಬೋದು. ಅದಕ್ಕೆ ಸರಿಯಾಗಿ ಸಂಬಳ ಕೊಡ್ತಾರని ಮಾಡೋಣ, ಕೊಡ್ಬೇಕು ಆ್ಯಕ್ಚುಲಿ. ಆ ಬಿಸಿಲೂರಿಗೆ ಆ ಥರ ಕೆಲಸ ಮಾಡ್ತಾರೆ. ಪೇಮೆಂಟೆಲ್ಲ ಒಳ್ಳೆ ಇರ್ಬೋದು ಅವರು. ಗಣಿ ಅಳವೆಕೋಡಿ ಇದು ಬಂದರ್, ಅದು ದೇವಸ್ಥಾನ, ಅಳವೆಕೋಡಿ ದೇವಸ್ಥಾನ ಕಾಣಿಸ್ತಾನೆ. ದೇವಸ್ಥಾನ ಸಾಕು ಸಾಕು. ಅವ್ನು ಹೋದ್ರಿ, ಅವ ಬಿದ್ದೀರಿ, ಅವನಿಗೆ ಒಂದು ಫೋಟೋ ಹಾಕೋಲ್ಲ. ಸೇ ಅರ್ಜೆಂಟ್ ಆಗಿತ್ತು ಇರ್ಬೇಕು. ಇರಲಿ ಪಾಪ ಮನೆ ಹತ್ರ. ಇವತ್ತಿನ ವ್ಲಾಗ್ ಇಷ್ಟ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಅವಾಗ ಹೇಳ್ಬೇಕಿತ್ತು ಸಬ್ಸ್ಕ್ರೈಬ್ ಮಾಡೋಕೆ, ಆದರೆ ಈಗ ಹೇಳೋಣ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಗ ಸರಿ, ನೆಕ್ಸ್ಟ್ ವೀಡಿಯೋ ಸಿಗು. ಬಾಯ್ ಬಾಯ್.